ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಹೇಗೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಕ್ಯಾಂಡಲ್ಸ್ಗಿಂತ ಮುಂಚೆ ಏನಕ್ಕೆ ಈ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡೋದು, ಏನಿದು ಕಾನ್ಸೆಪ್ಟ್ ಏನು ಅಂದರೆ, ಬೇಸಿಕ್ಕಾಗಿ ಯೂಶ್ವಲಿ ನಾವು ಇದರಲ್ಲಿ ನೋಡಿದಾಗ ಫಂಡಮೆಂಟಲ್ ಅನಾಲಿಸಿಸ್ ಅಂತಾರೆ ಮತ್ತು ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತಾರೆ. ಫಂಡಮೆಂಟಲ್ ಅನಾಲಿಸಿಸ್ ಬಂದು ಓನ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಲಿ, ಇನ್ನೊಂದು ಬಂದು ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್, ಈ ಮೂರು ನೋಡಿಕೊಂಡು ಆ ಆಧಾರದ ಮೇಲೆ ಅವರು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು. ಕ್ಯಾಶ್ ಫ್ಲೋ ಚೆನ್ನಾಗಿದೆ ಅಂದರೆ ಇನ್ವೆಸ್ಟ್ ಮಾಡ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ಚೆನ್ನಾಗಿದೆ ಅಂದರೆ ಅದ್ರ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದೇ ರೀತಿ ಕ್ಯಾಂಡಲ್ ಸ್ಟಿಕ್ಸ್ ಇರುತ್ತೆ. ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡಿಕೊಂಡು ಸ್ವಲ್ಪ ಜನ ಬೈ ಸೆಲ್ ಆ ರೀತಿ ಮಾಡ್ತಾರೆ. ಇದನ್ನು ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡ್ಕೊಂಡು ಮಾಡೋದನ್ನು ಟೆಕ್ನಿಕಲ್ ಅಂತಾರೆ. ಬ್ಯಾಲೆನ್ಸ್ ಶೀಟ್ಸು ಮತ್ತು ಕ್ಯಾಶ್ ಫ್ಲೋ ಜನ್ರೇಷನ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಿ ಹಾಕೋದನ್ನು ಅದನ್ನು ಫಂಡಮೆಂಟಲ್ ಅನಾಲಿಸಿಸ್ ಅಂತ. ಇದು ನಾವು ಇವಾಗ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಫಸ್ಟ್ ಥಿಂಗು ಕ್ಯಾಂಡಲ್ಸ್ ಅಂತಾರೆ, ಕ್ಯಾಂಡಲ್ ಸ್ಟಿಕ್ಸ್. ಇವನ್ನ ಕ್ಯಾಂಡಲ್ ಸ್ಟಿಕ್ಸ್ ಅಂತಾರೆ. ಇದನ್ನು ಗ್ರೀನ್ ಕ್ಯಾಂಡಲ್, ಇದು ಬಂದು ರೆಡ್ ಕ್ಯಾಂಡಲ್. ಗ್ರೀನ್ ಕ್ಯಾಂಡಲಲ್ಲಿ ಇದನ್ನು ಬಾಡಿ ಅಂತಾರೆ. ಇದು ಫುಲ್ ಓವರ್ ಆಲ್ ಥಿಂಗ್ನ ಬಾಡಿ ಅಂತಾರೆ. ಇವು ಚಿಕ್ಕದಾಗೆ ಮುಳ್ಳು ಥರ ಇದೆಯಲ್ವ, ಕಡ್ಡಿ ಥರ, ಇವನ್ನ ವಿಕ್ಸ್ ಅಂತಾರೆ. ಓಕೆನಾ. ಇಲ್ಲಿ ಇದನ್ನು ಗ್ರೀನ್ ಕ್ಯಾಂಡಲಲ್ಲಿ ಇದು ಓಪನಿಂಗ್ ಆಗುತ್ತೆ, ಓಪನಿಂಗ್ ಪ್ರೈಸ್ ಅಂತಾರೆ. ಏನಿದು ಓಪನ್ ಅಂದರೆ ಓಪನಿಂಗ್ ಪ್ರೈಸ್. ಇವಾಗ ಫಾರ್ ಎಕ್ಸಾಂಪಲ್ ಇದು ಡೈಲಿ ಕ್ಯಾಂಡಲ್ ಅಂದ್ಕೊಳ್ಳಿ, ಇದು ಓಪನಿಂಗ್ ಪ್ರೈಸ್. ಇದು ಆ ಡೈಲಿ ಇವಾಗ ಮಾರ್ಕೆಟು 9:15ಗೆ ಓಪನ್ ಆಗುತ್ತೆ. ಆ 9:15ಗೆ ಓಪನ್ ಆದಾಗ ಇದು ಓಪನಿಂಗ್ ಪ್ರೈಸ್. ಅದೇ ಸಂಜೆ 3:15ಗೆ ಕ್ಲೋಸ್ ಆಗುತ್ತೆ. ಆವಾಗ ಕ್ಲೋಸ್ ಆದಾಗ ಇದು ಕ್ಲೋಸಿಂಗ್ ಪ್ರೈಸ್ ಆಗುತ್ತೆ. ಅದೇ ರೀತಿ ಹೈ, ಆ ದಿನದ ಹೈ ಎಷ್ಟೋಗಿದೆ ಅಂತ. ಅದೇ ಕ್ಯಾಂಡ್ಲು ಇದರದ್ದು ವಿಕ್ ಬಂದು ಇದು ಲೋ, ಆ ದಿನದಲ್ಲಿ ಎಷ್ಟು ಲೋ ಹೋಗಿದೆ. ಸಿಮಿಲರ್ಲಿ ರೆಡ್ ಕ್ಯಾಂಡಲಲ್ಲಿ ಇದನ್ನು ಸೇಮ್ ಬಾಡಿ ಅಂತಾರೆ, ಇವನ್ನು ವಿಕ್ಸ್ ಅಂತಾರೆ. ಬಾಡಿ ಬಂದು ರೆಡ್ ಕ್ಯಾಂಡಲ್ದು ಇಲ್ಲಿ ಓಪನ್ ಆಗುತ್ತೆ. ಆಬ್ವಿಯಸ್ ಆಗಿ ನೆಗೆಟಿವ್, ಇದು ಆಪೋಸಿಟ್ ಇರುತ್ತೆ. ಇವಾಗ ನೋಡಿ ನೀವು ಗ್ರೀನ್ ಕ್ಯಾಂಡಲಲ್ಲಿ ಇಲ್ಲ ಓಪನ್ ಇರುತ್ತೆ, ರೆಡ್ ಕ್ಯಾಂಡಲಲ್ಲಿ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ಕ್ಲೋಸ್ ಅಂದರೆ ಮಾರ್ಕೆಟ್ ಇದು ನೆಗೆಟಿವ್ ಆಗಿದೆ ಅಂತ, ಮೈನಸಲ್ಲಿ ಹೋಗಿದೆ, ಅದಕ್ಕೆ ನೆಗೆಟಿವ್ ಕೆಳಗೆ ಬರುತ್ತೆ. ಕೆಳಗೆ ಬಂದು ಇಲ್ಲಿ ಕ್ಲೋಸ್ ಆಗುತ್ತೆ. ಸೇಮ್ ಇದು ಕಾನ್ಸೆಪ್ಟ್ ವಿಕ್ಸ್ ಸೇಮ್ ಇರುತ್ತೆ. ಹೈ ಇದು ಬರುತ್ತೆ, ಲೋ ಇಲ್ಲಿ, ಆ ದಿನದ ಹೈ, ಆ ದಿನದ ಲೋ. ಇದು ಕ್ಯಾಂಡಲ್ ಸ್ಟಿಕ್ಸ್ ಅಂತಾರೆ. ಕ್ಯಾಂಡಲ್ ಸ್ಟಿಕ್ಸ್ ಇದನ್ನು ಬಾಡಿ ಅಂತಾರೆ. ಗ್ರೀನ್ ಕ್ಯಾಂಡಲ್ ಆರ್ ಬೈಯಿಂಗ್ ಕ್ಯಾಂಡಲ್ ಅನ್ನಬೋದು, ಇಲ್ಲಾಂದರೆ ಗ್ರೀನ್ ಕ್ಯಾಂಡಲ್ ಕೂಡ ಅನ್ಬೋದು. ಇದು ಬಂದು ವಿಕ್ಸ್. ಈ ಕಡ್ಡಿ ಥರ ಇರೋದನ್ನು ವಿಕ್ಸ್ ಅಂತಾರೆ. ಇದು ಬೇಸಿಕ್ ಕಾನ್ಸೆಪ್ಟ್. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಇದನ್ನು ಮಾಡ್ಕೋಬೋದು. ಇದರಲ್ಲಿ ಟೈಮ್ ಫ್ರೇಮ್ಸ್ ಇರುತ್ತೆ. ನಾವು ಡೈಲಿ ಟೈಮ್ ಫ್ರೇಮ್ ಇಟ್ಕೋಬೋದು, ವೀಕ್ಲಿ ಟೈಮ್ ಫ್ರೇಮ್ ಇಟ್ಕೋಬೋದು, ಮಂತ್ಲಿ ಟೈಮ್ ಫ್ರೇಮ್. ಈವನ್ ಸ್ವಲ್ಪ ಜನ ಟ್ರೇಡಿಂಗ್ ಮಾಡೋರು ಅವರ್ಲಿ ಟೈಮ್ ಫ್ರೇಮ್ ಇಟ್ಕೊತಾರೆ. 10 ಮಿನಿಟ್ಸ್ ಟೈಮ್ ಫ್ರೇಮ್, 5 ಮಿನಿಟ್ಸ್, ತುಂಬ ಟೈಮ್ ಫ್ರೇಮ್ಸ್ ಇದ್ದಾವೆ. ನೀವು ಯಾವ ರೀತಿ ಟೈಮ್ ಫ್ರೇಮ್ ಬೇಕೋ ಆ ಥರ ಇಟ್ಕೋಬೋದು. ಏನಿದು ಟೈಮ್ ಫ್ರೇಮ್ ಅಂದರೆ, ಇವಾಗ ಡೈಲಿ ಕ್ಯಾಂಡಲ್ ಅಂದರೆ ಡೈಲಿ ಆ ದಿನದ್ದು, ಇವಾಗ 9:15 ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಅದು ಓಪನಿಂಗ್ ಪ್ರೈಸು. ಅದು 3:15 ಕ್ಲೋಸ್ ಆಗೋದು, ಇದು ಕ್ಲೋಸಿಂಗ್ ಪ್ರೈಸ್. ಅದೇ ರೀತಿ ವೀಕ್ಲಿ ಟೈಮ್ ಫ್ರೇಮ್. ವೀಕ್ಲಿ ಅಂದರೆ ಆ ವೀಕ್ ಮಂಡೇ ಸ್ಟಾರ್ಟ್ ಆಗುತ್ತಲ್ಲ, 9:15 ಯೂಶಲಿ ಮಾರ್ಕೆಟ್ ಓಪನ್ ಆಗೋದು. ಆ ಮಂಡೇ 9:15 ಓಪನ್ ಆಗೋದು, ಫ್ರೈಡೇ 3:15 ಕ್ಲೋಸ್ ಆಗುತ್ತಲ್ಲ, ಆ ವೀಕ್ 5 ಡೇಸ್, ಓನ್ಲಿ ಮಾರ್ಕೆಟ್ 5 ಡೇಸ್ ಇರುತ್ತಲ್ಲ, ಮಂಡೇ ಟು ಫ್ರೈಡೇ, ಆ ವೀಕ್ದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಮಂತ್ಲಿ, ಆ ಮಂತ್ ಫಸ್ಟ್ ಡೇ 9:15ಗೆ ಯಾವುದು ಓಪನ್ ಆಗುತ್ತೋ ಅದು ಕ್ಲೋಸ್ ಆಗೋದು. ಅದು ಸೇಮ್ ಅದೇ ಕಾನ್ಸೆಪ್ಟು 5 ಮಿನಿಟ್ಸಲ್ಲೂ ಓಪನ್ ಆಗುತ್ತೆ. ಇವಾಗ 9:15 ಮಾರ್ಕೆಟ್ ಓಪನ್ ಆಗುತ್ತೆ, 9:20ಗೆ 5 ಮಿನಿಟ್ಸ್ ಅಂದ್ಕೊಳ್ಳಿ, ಆ 9:15ಗೆ ಕ್ಲೋಸ್ ಆಗಿರೋ ಪ್ರೈಸ್ ಬರುತ್ತೆ ವೀಕ್ 5 ಮಿನಿಟ್ಸ್. ಅದೇ ಥರ 10 ಮಿನಿಟ್ಸು, ಅದೇ ರೀತಿ 20 ಮಿನಿಟ್ಸ್. ಅದೇ ಎಲ್ಲ ನೀವು ಯಾವ ರೀತಿ ಬೇಕೋ, ಯಾವುದನ್ನು ಬೇಕಾದರೂ ಅದನ್ನು ಚೂಸ್ ಮಾಡಿಕೊಂಡು ನೀವು ಟೈಮ್ ಫ್ರೇಮ್ ನಿಮ್ಗೆ ಯಾವ ರೀತಿ ಅನುಕೂಲ ಇರುತ್ತೋ ಆ ರೀತಿ ನೀವು ಟೈಮ್ ಫ್ರೇಮ್ನ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಯೂಶಲಿ ಸ್ವಿಂಗ್ ಟ್ರೇಡರ್ಸ್ ಎಲ್ಲ ಡೈಲಿ ಟೈಮ್ ಫ್ರೇಮು ಮತ್ತು ವೀಕ್ಲಿನೂ ಯೂಸ್ ಮಾಡ್ತಾರೆ. ಯೂಶಲಿ ಡೈಲಿ ಟೈಮ್ ಫ್ರೇಮ್ ಯೂಸ್ ಮಾಡ್ತಾರೆ. ಇನ್ನು ಇಂಟ್ರಾಡೇ ಟ್ರೇಡರ್ಸ್ ಎಲ್ಲ 10 ಮಿನಿಟ್ಸು, 5 ಮಿನಿಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಇಂಟ್ರಾಡೇ ಅಂದರೆ ಏನಂದರೆ ಅವತ್ತೇ ತೊಗೊಂಡು ಅವತ್ತೇ ಮಾರೋರೆಲ್ಲ ಇದನ್ನು ಯೂಸ್ ಮಾಡ್ತಾರೆ, 5 ಮಿನಿಟ್ಸು, 10 ಮಿನಿಟ್ಸು. ಬಟ್ ಅದು ತುಂಬ ರಿಸ್ಕಿ ಇರುತ್ತೆ ಅದು. ಮತ್ತು ಸ್ವಿಂಗ್ ಟ್ರೇಡರ್ಸ್ ಅಂದರೆ ಏನಂದರೆ ಮಿನಿಮಮ್ ಒಂದು 10 ಡೇಸು, 15 ಡೇಸ್ ಥರ ಇಟ್ಕೊಂಡು ಸ್ವಿಂಗ್ ಇವಾಗ ಹೈ ಹೋಗ್ತಾ ಇರುತ್ತೆ, ಆ ಟೈಮಲ್ಲಿ ತೊಗೊಂಡು ಹಂಗೆ ಮೇಲೇ ಆ ಸ್ವಿಂಗಲ್ಲೇ ಮಾರಾಕೋದು. ಆ ರೀತಿ ಕಾನ್ಸೆಪ್ಟ್ ಇದೆ. ಈಗ ನಾವು ಟೈಮ್ ಫ್ರೇಮ್ಸ್ ಆಯಿತು, ನಾವು ಕ್ಯಾಂಡಲ್ಸ್ ಅಂದರೆ ಏನು ಅಂತ ಅರ್ಥ ಆಯಿತು, ವಿಕ್ಸ್ ಅಂದರೆ ಏನು, ಬಾಡಿ ಅಂದರೆ ಎಲ್ಲ ಅರ್ಥ ಆಯ್ತು ಅನಿಸುತ್ತೆ. ಇನ್ ಕೇಸ್ ಏನಾದರೂ ನಿಮ್ಗೆ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ನಾವು ಏನಕ್ಕೆ ಇದು ಕ್ಯಾಂಡಲ್ಸ್ ಏನಕ್ಕೆ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ ಅನ್ನೋ ಕೇಳ್ಬೋದು ಯಾರಾದರೂ. ಏನಕ್ಕೆ ಅಂದರೆ ಈ ಕ್ಯಾಂಡಲ್ಸ್ ಫಾರ್ಮ್ ಆಗೋದು ಯೂಶಲಿ ಸಪ್ಲೈ ಮತ್ತು ಡಿಮ್ಯಾಂಡ್.
ಯಾವ ರೀತಿ ಸಪ್ಲೈ ಯಾವ ರೀತಿ ಇದೆ, ಡಿಮ್ಯಾಂಡ್ ಇದೆ, ಆ ರೀತಿ ಈ ಕ್ಯಾಂಡಲ್ಸು ಫಾರ್ಮ್ ಆಗುತ್ತೆ. ಇನ್ ಕೇಸ್ ಇವಾಗ ಸಪ್ಲೈ ಜಾಸ್ತಿ ಇದೆ ಅಂದ್ಕೊಳ್ಳಿ, ಡಿಮ್ಯಾಂಡ್ ಕಡಿಮೆ ಇದೆ. ಡಿಮ್ಯಾಂಡ್ ಕಡಿಮೆ ಇದ್ದಾಗ ಆಬ್ವಿಯಸ್ ಆಗಿ ತುಂಬ ಸಪ್ಲೈ ಇದೆ, ಡಿಮ್ಯಾಂಡ್ ಕಡಿಮೆ ಇದ್ದಾಗ ಆವಾಗ ರೆಡ್ ನೆಗೆಟಿವ್ ಆಗಿಬಿಡುತ್ತೆ. ಯಾರು ತೊಗೊಳೋರು ಇರಲ್ಲ. ಅವಾಗ ತೊಗೊಳೋರು ಇಲ್ಲ ಅಂದಾಗ ಪ್ರೈಸ್ ಅವ್ರಿಗೆ ಏನನ್ನಿಸುತ್ತೆ, ಸೆಲ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಟೊಮೊಟೊ ತೊಗೊಳ್ಳಿ, ತರಕಾರಿ ಇವಾಗ ರೇಟು ಟೊಮೊಟೊದು ಸಪ್ಲೈ ತುಂಬ ಇದೆ, ಡಿಮ್ಯಾಂಡೇ ಇಲ್ಲ. ಡಿಮ್ಯಾಂಡ್ ಇಲ್ಲದಾಗ ಅವ್ರೇನು ಮಾಡ್ತಾರೆ, ರೈತರು ಕೂಡ ಕಡಿಮೆ ರೇಟ್ಗೆ ಮಾರಿಬಿಡ್ತಾರೆ, ಎಷ್ಟೊಂದು ಅಷ್ಟು ಬಂದರೆ ಬರಲ್ಲಪ್ಪ ಅಂತ ಆ ಪ್ರೈಸ್ಗೆ ಮಾರಿಬಿಟ್ಟು ಹೋಗ್ಬಿಡ್ತಾರೆ. ಅದೇ ರೀತಿ ಇದರಲ್ಲೂ ಹಂಗೆ ಕಾನ್ಸೆಪ್ಟು. ಸಪ್ಲೈ ಜಾಸ್ತಿ ಇದೆ, ಡಿಮ್ಯಾಂಡ್ ಕಡಿಮೆ ಇದೆ. ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಡಿಮೆ ಇದ್ದಾಗ ಪ್ರೈಸ್ ನೆಗೆಟಿವ್ ಆಗುತ್ತೆ. ಅದೇ ರೀತಿ ಇವಾಗ ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಆವಾಗ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ನೀವು ಎಷ್ಟು ಪ್ರೈಸ್ ಕೇಳಿದ್ರು ಅಷ್ಟು ಪ್ರೈಸ್ಗೆ ತೊಗೊಳಕ್ಕೆ ರೆಡಿ ಇರ್ತಾರೆ. ಅದೇ ಕಾನ್ಸೆಪ್ಟು ಸೇಮ್ ನಾವು ಹೆಂಗೆ ನಾವು ತರಕಾರಿ ಮಾರ್ಕೆಟ್ ಆಗಲಿ ಯಾವ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕಾನ್ಸೆಪ್ಟ್ ಅದೇ ಥರ ಇಲ್ಲೂ ವರ್ಕ್ ಆಗೋದು. ಇದು ಬೇಸಿಕ್ ಚಾರ್ಟ್ ಪ್ಯಾಟ್ರನ್ಸ್. ಈ ಕ್ಯಾಂಡಲ್ಸಲ್ಲಿ ಈ ವಿಕ್ಸ್ ಇದೆಯಲ್ವಾ, ಈ ಗ್ರೀನ್ ಕ್ಯಾಂಡಲ್ಗೆ ವಿಕ್ಸ್ ಮಾಡೋದು ಫಾರ್ಮ್ ಆಗೋದು ಯೂಶಲಿ ಸೆಲ್ಲರ್ಸ್ ಫಾರ್ಮ್ ಮಾಡ್ತಾರೆ. ಇದನ್ನು ಸೆಲ್ಲರ್ಸು ಇವಾಗ ಇಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ತುಂಬ ಆಗಿದೆ ಅಂತ. ಆ ಸೆಲ್ಲರ್ಸ್ ಈ ವಿಕ್ಸ್ನ ಫಾರ್ಮ್ ಮಾಡ್ತಾರೆ. ಈ ಕಡೆನೂ ಇದೂ ಅಷ್ಟೇ. ಈ ಗ್ರೀನ್ ಕ್ಯಾಂಡಲ್ ಇದೆಯಲ್ವ, ಈ ಗ್ರೀನ್ ಕ್ಯಾಂಡಲ್ ಬಾಡಿ ಫಾರ್ಮ್ ಮಾಡೋದು ಬೈಯರ್ಸ್, ಬೈಯಿಂಗ್ ಸ್ಟಾರ್ಟ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೈಯರ್ಸು. ಇಲ್ಲಿ ಬೈಯಿಂಗ್ ಸ್ಟಾರ್ಟ್ ಮಾಡಿದಾಗ ಹಿಂಗೆ ಹೋಗ್ತಾ ಇಲ್ಲಿ ಕ್ಲೋಸ್ ಆಗುತ್ತೆ ಸಂಜೆ. ಅದೇ ದಿನದಲ್ಲೇ ಹೈ ಹೋಗ್ಬಿಟ್ಟಿರುತ್ತೆ. ಅಲ್ಲಿ ಸೆಲ್ಲರ್ಸ್ಗೆ ಏನಿಸುತ್ತೆ ಇದು ತುಂಬ ಆಗಿದೆ ಅಂದ್ಬಿಟ್ಟು ಅವ್ರು ಸೆಲ್ ಮಾಡಿಬಿಡ್ತಾರೆ. ಇದು ಯೂಶಲಿ ಗ್ರೀನ್ ಕ್ಯಾಂಡಲಲ್ಲಿ ಇದು ನೆನ್ಪಿಟ್ಕೊಳ್ಳಿ, ಗ್ರೀನ್ ಕ್ಯಾಂಡಲಲ್ಲಿ ಯೂಶಲಿ ಈ ವಿಕ್ಸ್ ಫಾರ್ಮ್ ಆಗೋದು ಸೆಲ್ಲರ್ಸಿಂದ. ಅದೇ ರೀತಿ ಈ ಬಾಡಿ ಫಾರ್ಮ್ ಆಗುತ್ತಲ್ಲ ಇದರಲ್ಲಿ ರೆಡ್ ಕ್ಯಾಂಡಲಲ್ಲಿ, ಈ ರೆಡ್ ಕ್ಯಾಂಡಲಲ್ಲಿ ಇದು ಬಾಡಿ ಫಾರ್ಮ್ ಮಾಡೋದು ಸೆಲ್ಲರ್ಸು. ನಾವಿಲ್ಲೇನಂದ್ವಿ, ಬಾಡಿ ಫಾರ್ಮ್ ಮಾಡೋದು ಬೈಯರ್ಸು, ಈ ರೆಡ್ ಕ್ಯಾಂಡಲಲ್ಲಿ ಬಾಡಿ ಫಾರ್ಮ್ ಮಾಡೋದು ಸೆಲ್ಲರ್ಸು. ಅದೇ ವಿಕ್ಸ್ ಫಾರ್ಮ್ ಮಾಡೋದು ಯಾರು ಅಂದರೆ ಇದರಲ್ಲಿ ಇದು ಬೈಯರ್ಸ್ ಫಾರ್ಮ್ ಮಾಡ್ತಾರೆ. ರೆಡ್ ಕ್ಯಾಂಡಲಲ್ಲಿ ಬೈಯರ್ಸು, ಇದರಲ್ಲಿ ಸೆಲ್ಲರ್ಸ್. ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಇದು ಬಂದು ಬೇಸಿಕ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್.